ಬಂಧುಗಳೇ, ಈಗ ಕಾರ್ನಲ್ಲಿ ನಾನು ಪುತ್ತೂರಿನಿಂದ ಇಲ್ಲಿಗೆ ಬರ್ತಾ ಇರುವಾಗ ನಮ್ಮ ಈ ಏನು ಸಾಮಾಜಿಕ ಜಾಲತಾಣ ಇದೆ ಅದರಲ್ಲಿ ನಾನು ನೋಡ್ತಾ ಇರುವಾಗ ಒಂದು ಪೋಸ್ಟರ್ ನೋಡಿದೆ ನಾನು. ಅದು ಎಂತಹ ಅದ್ಭುತವಾಗಿತ್ತು ಅಂತ ಹೇಳಿದ್ರೆ, ಅದರಲ್ಲಿದ್ದಂತಹ ಮಾತು, ನೀವು ಜನಿವಾರಕ್ಕೆ ಗೌರವವನ್ನು ನೀಡಿ ಆಗ ಆ ಜನಿವಾರ ಸಮಾಜದಲ್ಲಿ ನಿಮಗೆ ಗೌರವ ಸಿಗುವಂತೆ ಮಾಡ್ತದೆ ಅಂತ ಹೇಳುವಂತ ಒಂದು ಮಾತು. ಎಂತ ಒಂದು ರೋಮಾಂಚನ ಆಯಿತು ಅಂತ ಹೇಳಿದ್ರೆ, ಯಾಕಾಗಿ ಇದನ್ನು ಉಲ್ಲೇಖಿಸ್ತಾ ಇದ್ದೇನೆ ಅಂತ ಹೇಳಿದ್ರೆ, ಜನಿವಾರ ದಾರ ಅಲ್ಲ ಅಂತ ಹೇಳಿ ಇದಕ್ಕೆ ಬೇಕಾಗಿ ನಾವು ಹೇಳಿದಂತಹದ್ದು. ಜನಿವಾರ ದಾರ ಅಲ್ಲ, ಅದು ನಮ್ಮ ಜೀವನದ ಆಧಾರ, ಅದೊಂದು ಅಸ್ಮಿತೆ, ಅದೊಂದು ಅಸ್ತಿತ್ವ, ಅದು ಇಡೀ ನಮ್ಮ ಸನಾತನ ಹಿಂದೂ ಧರ್ಮದ ಮೂಲ ಸತ್ವ, ಮೂಲ ಬೇರು ಅಂತ ಹೇಳುವಂತಹದ್ದನ್ನ ಈ ಕಾರಣಕ್ಕಾಗಿ ನಾವು ಹೇಳಿದಂತಹದ್ದು. ಅದಕ್ಕಾಗಿ ಜನಿವಾರಕ್ಕೆ ಏನು ಗೌರವ ಸಿಕ್ಕಿದ್ರೆ ಅದು ಇಡೀ ಸಮಾಜಕ್ಕೆ ಒಂದು ಗೌರವ ಸಿಕ್ಕಿದಂತಾಗ್ತದೆ. ಯಾರು ಸಮಾಜದಲ್ಲಿ ಗೌರವವನ್ನು ಪಡೆಯುವಂತ ಸ್ಥಿತಿಯನ್ನು ತಲುಪುತ್ತಾರ, ಅದರ ಹಿಂದೆ ಒಂದು ಜನಿವಾರ ಇದೆ ಅಂತ ಹೇಳುವಂತಹದ್ದನ್ನ ನಾವು ಯಾವತ್ತಿಗೆ ಕೂಡ ಮರಿಬಾರದು. ಒಂದು ಎಂತ ಅದ್ಭುತವಾದಂತಹ ಗಾದೆಯ ಮಾತನ್ನು ಹೇಳಿದ್ದಾರೆ ಅಂತ ಹೇಳಿದ್ರೆ, ವಿನಾಶಕಾಲೇ ವಿಪರೀತ ಬುದ್ಧಿ ಅಂತ. ಬಹುಶಃ ನನಗೆ ಅನ್ನಿಸ್ತಾ ಇದೆ, ಇವತ್ತಿನ ಪ್ರಸ್ತುತ ಕಾಲಘಟ್ಟವನ್ನು ಗಮನಿಸಿಯೇ ಇಂತಹ ಒಂದು ಗಾದೆಯನ್ನ ಮಾಡಿದ್ದಾರೆ ಅಂತ. ನಿಜವಾಗಿ ವಿನಾಶಕಾಲೇ ವಿಪರೀತ ಬುದ್ಧಿ. ಯಾಕೆಂತ ಹೇಳಿದ್ರೆ, ಹೋಗಿ 1000 ವೋಲ್ಟಿನ ಹೈ ವೋಲ್ಟೇಜ್ ವೈರ್ನಷ್ಟೇ ಪವರ್ಫುಲ್ ಆದಂತಹ ಒಂದು ಜನಿವಾರಕ್ಕೆ ನೀವು ಕೈ ಹಾಕ್ತಾ ಇದ್ದೀರಲ್ಲ, ನೀವು ಉಳಿಲಿಕ್ಕೆ ಸಾಧ್ಯ ಉಂಟಾ? ನೀವು ಭಸ್ಮ ಆಗ್ತೀರಿ ಅಂತ. ಹಾಗಾಗಿ ಹೇಳಿದಂತದ್ದು ತಮಾಷೆಗಲ್ಲ, ವಿನಾಶಕಾಲೇ ವಿಪರೀತ ಬುದ್ಧಿ ಅಂತ. ಆ ಬುದ್ಧಿಯನ್ನು ನಾವು ತಿದ್ದಿಕೊಳ್ಳಿ ಅಂತ ನಿಮಗೆ ಮತ್ತೆ 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 ಸಾರಿ ಹೇಳ್ತಾ ಇದ್ದೇವೆ, ಸಾರಿ ಹೇಳಿದ್ದೇವೆ, ಈಗಲೂ ಹೇಳ್ತಾ ಇದ್ದೇವೆ. ಆದ್ರೆ ನೀವು ಜಾಣ ಕುರುಡನ್ನ ಪ್ರದರ್ಶಿಸಿದ್ರೆ ನೋಡಿ, ಅವುಗೆ ಇಂತಹ ಒಂದು ಪ್ರದರ್ಶನ ಬರ್ತದೆ ಅಂತ ನಮ್ಮ ಮುಂದೆ. ಪುತ್ತೂರಿನಲ್ಲಿ ನಿನ್ನೆ ಒಂದು ಸಮಾವೇಶ ಆಯಿತು, ಇದೇ ರೀತಿಯ ಒಂದು ಪ್ರದರ್ಶನ ಆಯಿತು. ಪುತ್ತೂರಿನಲ್ಲಿ ಪ್ರದರ್ಶನ ಆದ ನಂತರ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನಾನು ನೋಡ್ತಾ ಇದ್ದೆ, ಒಂದು ಪ್ರಶ್ನೆ ಬಂತು. ನೀವು ನಿಮ್ಮ ಒಳಗಿನ ಕೆಲವು ಪಂಗಡಗಳನ್ನು ಉಲ್ಲೇಖಿಸಲಿಲ್ಲ, ಕೆಲವು ಹೆಸರನ್ನ ಹೇಳಿದ್ದಾರೆ, ಕೆಲವು ಹೆಸರನ್ನ ಮಾತ್ರ ಹೇಳಿದ್ದೀರಿ. ಆ ಸಭೆಯಲ್ಲಿ ನಾನು ಹೇಳಿದ್ದೆ ಏನಂತ ಹೇಳಿದ್ರೆ, ಬ್ರಿಟಿಷರ ಕಾಲದಲ್ಲಿ ಒಂದು ಮೀರ್ ಸಾಧಕರಿದ್ರು, ಆ ಬ್ರಿಟಿಷರು ಒಡೆದು ಆಳುವ ನೀತಿಯನ್ನ ಮಾಡಿದ್ದಾರೆ, ಅದು ಅಲ್ಲಿಗೆ ನಿಲ್ಲಿಲ್ಲ ಅಂತ. ಬ್ರಿಟಿಷರು ಭಾರತವನ್ನು ಬಿಟ್ಟು ಹೋದ್ರೆ ಕೂಡ ಒಡೆದು ಆಳುವ ನೀತಿ ಇವತ್ತಿಗೆ ಕೂಡ ಮುಂದುವರಿತಾ ಇದೆ. ಅದನ್ನೇ ನಮ್ಮ ಮಧ್ಯದಲ್ಲಿ ಕೂಡ ಮಾಡ್ತಾ ಇದ್ದಾರೆ, ನಮ್ಮ ಬ್ರಾಹ್ಮಣರ ಮಧ್ಯೆ ಕೂಡ ಅದನ್ನೇ ಮಾಡ್ಲಿಕ್ಕೆ ನೋಡ್ತಾ ಇದ್ದಾರೆ. ನಾವು ಅದನ್ನು ತಿಳ್ಕೊಳ್ಬೇಕು ಅಂತ. ನಾನು ಏನು ಮಾತಾಡ್ಲಿಲ್ಲ ಆ ಕಮೆಂಟಿನ ಬಗ್ಗೆ, ಸುಮ್ಮನೆ ಕೂತಿದ್ದೆ. ಆಗ ಸುಮಾರು 85 ವರ್ಷ ಪ್ರಾಯದ ಒಬ್ರು ಹಿರಿಯರು ಆ ಕಮೆಂಟಿಗೆ ಒಂದು ರಿಯಾಕ್ಷನ್ ಹಾಕಿದ್ರು. ಅವ್ರು ರಿಯಾಕ್ಷನ್ ಹಾಕಿದ್ದು ಏನು ಅಂತ ಹೇಳಿದ್ರೆ, ಅದು ಅದ್ಭುತವಾಗಿತ್ತ ಮಾತ್ರ. ಆ ಮಾತು ಹೇಗಿತ್ತು ಅಂತ ಹೇಳಿದ್ರೆ, ನಮ್ಮ ಒಳಗೆ ಹಲವು ಸೂತ್ರ, ನಮ್ಮ ಒಳಗೆ ಹಲವು ಗೋತ್ರ, ನಮ್ಮ ಒಳಗೆ ಹಲವು ಸೂತ್ರ, ನಮ್ಮ ಒಳಗೆ ಹಲವು ಗೋತ್ರ, ಆದರೆ ನಮ್ಮ ಮೈ ಮೇಲೆ ಇರುವುದು ಒಂದೇ ಬ್ರಹ್ಮಸೂತ್ರ, ನಮಗೆಲ್ಲ ಇರುವಂತಹದ್ದು ಒಂದೇ ಮಂತ್ರ, ಅದು ಗಾಯತ್ರಿ ಮಂತ್ರ ಅಂತ. ನಾನು ಇವತ್ತು ಹೇಳ್ತಾ ಇದ್ದೇನೆ, ಇವತ್ತು ನಾವು ಹೇಗೆ ಗುರುತಿಸಿಕೊಳ್ತಾ ಇದ್ದೇವೆ ಅಂತ ಹೇಳಿದ್ರೆ, ಬ್ರಾಹ್ಮಣರು ಸರ್ ನಿಮಗೆ ನಿಜವಾಗಿ ನಾವು ಕೃತಜ್ಞತೆ ಹೇಳ್ತಾ ಇದ್ದೇವೆ. ಆಶ್ಚರ್ಯ ಆಗ್ಬಹುದು, ನಾವು ಯಾಕೆ ಬ್ರಹ್ಮಸೂತ್ರಕ್ಕೆ ಕೈ ಹಾಕಿದವನಿಗೆ ಇವತ್ತು ಕೃತಜ್ಞತೆ ಹೇಳ್ತಾ ಇದ್ದೇವೆ ಅಂತ ಹೇಳಿದ್ರೆ, ನೀವು ಬ್ರಹ್ಮಸೂತ್ರಕ್ಕೆ ಕೈ ಹಾಕಿ ಏನು ಮಾಡಿದ್ರಿ ಅಂತ ಹೇಳಿದ್ರೆ, ಜೇನುಗೂಡಿಗೆ ಕೈ ಹಾಕಿದಾಗೆ ಆಯಿತು. ಆದ್ರೆ ಆ ಜೇನುಗೂಡು ಎಷ್ಟೇ ಹೊರಗೆ ಬಂದ್ರೆ ಕೂಡ ಕೂಡು ಕುಟುಂಬವಾಗಿರ್ತದೆ, ಒಟ್ಟಾಗಿ ಇರ್ತದೆ. ಅದು ಎಲ್ಲೋ ಮಕರಂದವನ್ನು ಹುಡುಕಿ ಬಂದು ಮತ್ತೆ ಸಿಹಿಯನ್ನು ನಮಗೆ ಕೊಡ್ತದೆ, ಸಿಹಿಯಾದ ಜೇನನ್ನು ಕೊಡ್ತೇವೆ. ನಮ್ಮಲ್ಲಿ ಎಷ್ಟೇ ಪಂಗಡಗಳಿರಲಿ, ನಮ್ಮಲ್ಲಿ ಎಷ್ಟೇ ಒಳ ಪಂಗಡಗಳಿರ್ಲಿ, ಆದ್ರೆ ನಮ್ಮ ಒಳಗೆ ಇವತ್ತು ಭೇದ ಇಲ್ಲ, ನಮ್ಮ ಒಳಗೆ ನಾವು ಅಡ್ಡಗೋಡೆ ಹಾಕೊಂಡಿಲ್ಲ. ನೀವು ಮೂರ್ಖರು, ನೀವು ತಿಳ್ಕೊಂಡಿದ್ದೀರಿ ನಮ್ಮ ಒಳಗೆ ಒಂದು ಅಡ್ಡಗೋಡೆ ಉಂಟು ಅಂತ. ಅದು ನಿಮ್ಮ ಮೂರ್ಖತನದ ಪರಮಾವಧಿ. ನಿಮ್ಮ ಹಳದಿ ಕಣ್ಣಿಗೆ ನಮ್ಮ ಒಳಗೆ ಒಂದು ಭೇದ ಉಂಟು ಅಂತ ಕಾಣ್ತಾ ಇದೆ. ಅದನ್ನೆಲ್ಲಾದ್ರೂ ನೀವು ಕೆದಕಲಿಕ್ಕೆ ಬಂದ್ರೆ, ಜೇನುಗೂಡಿಗೆ ಕೈ ಹಾಕಿದಾಗ ಏನಾಗ್ತದೆ ಅಂತ ಹೇಳಿದ್ರೆ, ಜೇನುಗೂಡುಗಳು ಕೋಪಗೊಂಡ್ರೆ ಎಲ್ಲ ಒಟ್ಟಾಗಿ ಬಂದು ಕಚ್ಚುತ್ತದೆ. ನೀವು ಜೀವ ಉಳದಲ್ಲಿ ಉಳಿಯುವುದಿಲ್ಲ, ನೀವು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಸಿಹಿಯಾದ ಜೇನನ್ನು ಕೊಟ್ಟಂತಹ ಜೇನ್ನೊಣಕ್ಕೆ ಅಷ್ಟೇ ಖಾರವಾದ ಬಲವಾದ ಏಟನ್ನು ಕೂಡ ಕೊಡ್ಲಿಕ್ಕೆ ಗೊತ್ತುಂಟು ಅಂತ ಮರಿಬೇಡಿ ಅಂತ. ಈ ಒಡೆದು ಆಡುವ ನೀತಿ ಅದಲ್ಲಿಗೆ ಹೋಯ್ತು. ನಮ್ಮೊಳಗೆ ಇನ್ನು ಅದನ್ನು ಬಿತ್ತಲು ಪ್ರಯತ್ನ ಮಾಡಬೇಡಿ. ಇವತ್ತು ನಾವು ಯಾವ ಕಾರಣಕ್ಕೆ ಬೇಕಾಗಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಎಂಬಂತಹ ಆ ಒಂದು ಶ್ವೇತ ಛತ್ರದ ಅಡಿಯಲ್ಲಿ ನಮ್ಮ ಒಳಗಿನ ಯಾವುದೇ ಒಳ ಪಂಗಡಗಳನ್ನ ನಿಮ್ಮ ಮುಂದೆ ಹೇಳಿಕೊಳ್ಳದೆ ಒಟ್ಟಾಗಿ ಸೇರಿದ್ದೇವೆ ಅಂತ ಹೇಳಿದ್ರೆ, ಇದು ಬ್ರಾಹ್ಮಣರು ಎಲ್ಲ ಒಂದೇ ಅಂತ. ಎಲ್ಲ ನದಿಗಳು ಬಂದು, ನಾವು ಸಾಗರದ ಕಿನಾರೆಯಲ್ಲಿ ಇದ್ದೇವೆ ಬಂಧುಗಳೇ, ಎಲ್ಲ ನದಿಗಳು ಬಂದು ಸೇರುವಂತಹದ್ದು ಸಮುದ್ರವನ್ನು.
ಸಮುದ್ರವನ್ನು ಸೇರಿದ ನಂತರ ಅದಕ್ಕೆ ಕುಮಾರಧಾರ, ಅದಕ್ಕೆ ನೇತ್ರಾವತಿ, ಅದು ಫಲ್ಗುಣಿ, ಅದು ಪಯಸ್ವಿನಿ ಅಂತ ಹೇಳುವಂತ ಬೇರೆ ಬೇರೆ ಐಡೆಂಟಿಟಿ ಇಲ್ಲ. ಅದಕ್ಕೆ ಒಂದೇ ಇರುವಂತಹದ್ದು ಐಡೆಂಟಿಟಿ ಅಂತ ಏನು ಅಂತ ಹೇಳಿದ್ರೆ ಅದು ಸಾಗರ. ಬೇರೆ ಬೇರೆ ಪಂಗಡಗಳನ್ನು ಕೂಡಿ ಒಟ್ಟು ಸೇರಿದಂತಹದ್ದು ಒಂದೇ ಒಂದು ಆ ಸಾಗರೋಪಮ ಅಂತ ಹೇಳುವಂತಹದ್ದು ಇರುವಂತಹದ್ದು ಅದು ಬ್ರಾಹ್ಮಣ ಸಮುದಾಯ. ಇದನ್ನು ನೆನಪಿಟ್ಟುಕೊಳ್ಳಿ. ಇನ್ನೊಮ್ಮೆ ಅದನ್ನು ಕಣಕಲಿಕ್ಕೆ ಬರಬೇಡಿ, ಇನ್ನೊಮ್ಮೆ ಕೇಳಲಿಕ್ಕೆ ಬರಬೇಡಿ. ಇವತ್ತು ಇಲ್ಲಿ ಸೇರಿದಂತಹ ಇಷ್ಟೂ ಜನರಲ್ಲಿ ನೀವು ಯಾವ ಪಂಗಡದವರು, ನೀವು ಯಾವ ಸಮಾಜದವರು ಅಂತ ಕೇಳಿದ್ರೆ ಅವರು ಹೇಳುವಂತಹ ಒಕ್ಕೊರಲಿನ ಉತ್ತರ ಏನು ಅಂತ ಹೇಳಿದ್ರೆ ನಾವು ಬ್ರಾಹ್ಮಣರು ಅಂತ ಹೇಳುವಂತಹದ್ದು ಒಂದೇ ಒಂದು ನಮ್ಮ ಘೋಷವಾಕ್ಯ. ಅದಕ್ಕಾಗಿ ಮತ್ತೆ ಮತ್ತೆ ಅದನ್ನು ನೆನಪಿಸ್ತಾ ಇದ್ದೇವೆ. ಇದೇ ಸಂದರ್ಭದಲ್ಲಿ ನನಗೆ ಆ ನೆನಪು ಬಂದಂತದ್ದು, ಎಲ್ಲಾ ಭೇದ ಮರೆತು, ನಾವು ಎಲ್ಲಿಯೋ ಸಣ್ಣದಿರುವಾಗ ನಮ್ಮ ದಿನಗಳಲ್ಲಿ ಕಲ್ತದ್ದು, ಎಲ್ಲಾ ಭೇದ ಮರೆತು ಬನ್ನಿರಿ ನಾವು ಸಮಾನ, ಸಾರ್ವ ಇಂದು ಎಲ್ಲರೂ ಒಂದು, ಇದುವೇ ನವಗಾನ ಅಂತ. ಆ ನವಗಾನದ ಒಂದು ಆ ಸೊನ್ನೊಡಿ, ಆ ಒಂದು ರಾಗ ಇವತ್ತು ಕೇಳಿ ಬರ್ತಾ ಇದೆ. ನಾವೆಲ್ಲ ಒಂದೇ ಅಂತ ಹೇಳುವಂತಹ ನವಗಾನದ ಆ ಇದರಲ್ಲಿ ನಾವು ರೋಮಾಂಚನ ಆಗ್ತಾ ಇನ್ನೊಬ್ರು ಕೇಳಿದ್ರು ಪ್ರಶ್ನೆ, ಇನ್ನು ಕೇಳಿದ್ರು. ಯಾಕಂತ ಹೇಳಿದ್ರೆ ಇವತ್ತಿನ ಈ ವೇದಿಕೆಯ ಒಂದು ಸಾಕ್ಷಿ ಅಂತ ಕಾಣ್ತದೆ. ಇಲ್ಲಿ ಎಲ್ಲಾ ಪಕ್ಷದವರಿದ್ದಾರೆ, ಪಕ್ಷ ಭೇದ ಮರೆತು ಎಲ್ಲಾ ಪಕ್ಷದವರು ಕೂಡ ಬೆಂಬಲ ಇದ್ದುಕೊಂಡು ಇವತ್ತಿನ ಈ ಒಂದು ಕಾರ್ಯಕ್ರಮ ಆಗ್ತಾ ಇದೆ. ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ರಾಜಕೀಯಕ್ಕೆ ಅಂತ ಕೇಳಿದ್ರು. ಸ್ವಾಮಿ, ಬ್ರಾಹ್ಮಣರಿಗೆ ರಾಜಕೀಯ ಮಾಡಬೇಕು ಅಂತ ಹೇಳಿದ್ರೆ ಕಷ್ಟವೇ ಇಲ್ಲ. ಯಾಕಂದ್ರೆ ಅದು ನಮ್ಮ ರಕ್ತದಲ್ಲಿದೆ, ನಮ್ಮ ಮೆದುಳಿನಲ್ಲಿದೆ, ನಮ್ಮ ಹೃದಯದಲ್ಲಿದೆ, ನಮ್ಮ ಸಹಜವಾದಂತಹ ನಡವಳಿಕೆಯಲ್ಲಿ ನಮಗೆ ರಾಜಕೀಯ ಮಾಡಲಿಕ್ಕೆ ಗೊತ್ತುಂಟು. ಆದ್ರೆ ಯಾವತ್ತೂ ರಾಜಕೀಯದ ಬೆನ್ನು ಹತ್ತಿ ಇವತ್ತಿನ ತನಕ ಬ್ರಾಹ್ಮಣ ಸಮುದಾಯ ಹೋಗ್ಲಿಲ್ಲ. ನಾವು ಅದಂತಹ ಶ್ರೀರಾಮನಂತವರನ್ನು, ಅಂತಹ ಶ್ರೀಕೃಷ್ಣನಂತವರನ್ನು, ಅಂತ ಹುಕ್ಕಬುಕ್ಕರವಂತೂ ಕೊಟ್ಟಂತಹ ಒಂದು ಪರಂಪರೆಯಲ್ಲಿದ್ದೇವೆ ಹೊರತು ನಮಗೆ ಅಧಿಕಾರ ಬೇಕು ಅಂತ ಹೇಳುವಂತ ರಾಜಕೀಯಕ್ಕಾಗಿ ನಾವು ಯಾವತ್ತೂ ಬೆನ್ನು ಹತ್ತಿ ಹೋಗ್ಲಿಲ್ಲ, ಇವತ್ತೂ ಹೋಗುದಿಲ್ಲ. ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮವನ್ನು ಯಾವುದೇ ರಾಜಕೀಯ ತಳಹದಿಯಲ್ಲಿ ನಾವು ಮಾಡ್ತಾ ಇಲ್ಲ. ನಾವು ಬ್ರಾಹ್ಮಣ್ಯದ ತಳಹದಿಯಲ್ಲಿ, ಆ ಬ್ರಹ್ಮಸೂತ್ರದ ತಳಹದಿಯಲ್ಲಿ ಇವತ್ತಿನ ನಾವು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಆದುದರಿಂದ ಇದು ಕಾರ್ಯಕ್ರಮ ರಾಜಕೀಯ ಪ್ರೇರಿತವಲ್ಲ. ಹಾಗಿದ್ರೆ ಮತ್ತೊಬ್ರು ಯಾರೋ ಕೇಳಿದ್ರು, ಎಲ್ಲ ಆಯ್ತಲ್ಲ, ಸಸ್ಪೆಂಡ್ ಆಗಿದೆಲ್ಲ, ಅಲ್ಲಿ ಅವರ ಮೇಲೆ ಆಕ್ಷನ್ ತಗೊಂಡಿದ್ದಾರಲ್ಲ, ಇನ್ನು ಕೂಡ ನೀವು ಯಾಕೆ ಮುಂದುವರಿಸ್ತಾ ಇದ್ದೀರಿ ಅಂತ ಕೇಳಿದ್ರು. ಅಷ್ಟಾಗುವ ನಾನು ಹೇಳಿದೆ, ಮಾಧ್ಯಮ ಮಿತ್ರರಿದ್ದಾರೆ, ನಿಮಗೆ ನಾವು ಪುನಃ ಅದಕ್ಕೆ ಬೇಕಾಗಿ ಥ್ಯಾಂಕ್ಸ್ ಹೇಳ್ತೇವೆ. ಯಾಕಂತ ಹೇಳಿದ್ರೆ ಮಾಧ್ಯಮದಲ್ಲಿ ನೀವು ನೋಡಿ, ಇದು ನಾವು ಯಾವುದು ನಾವು ಹೇಳ್ತೇವೆ ನಾಟ್ ಫ್ರಮ್ ಅವರ್ ಪಾಕೆಟ್ ಅಂತ, ನಮ್ಮ ಕಿಸೆಯಿಂದ ತೆಗೆದು ಕೊಡ್ತಾ ಇಲ್ಲ. ನೀವು ಆ ಮಾಧ್ಯಮಗಳಲ್ಲಿ ಇವತ್ತು ನೋಡಿದ್ರೆ ನಿನ್ನೆ ದಿನ ವರದಿಯಾಗಿತ್ತು, ಬೆಂಗಳೂರಿನ ವಿಜಯನಗರದಲ್ಲಿ ಕೂಡ ಇಂಥ ಒಂದು ಪ್ರಕರಣ ಆಗಿದೆ. ಬಂಧುಗಳೇ, ದುರಂತ ಅಂದ್ರೆ ಇದನ್ನು ಅಂತ ಸಿಇಟಿಯ ಮುಖ್ಯಸ್ಥರಾದಂತಹ ಪ್ರಸನ್ನರು ಬಂದು ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಜನಿವಾರ ತೆಗಿಲಿಕ್ಕೆ ನಾವು ಹೇಳಲಿಲ್ಲ, ನಮ್ಮ ಎಕ್ಸಾಮಿನೇಷನ್ ನ ಯಾವುದೇ ನೀತಿ ಸಂಹಿತೆಯಲ್ಲಿ ಜನಿವಾರ ತೆಗೀರಿ ಅಂತ ಉಲ್ಲೇಖ ಇಲ್ಲ. ಆದ್ರೆ ಹಾಗಿದ್ರೆ ಯಾರು ಹೇಳಿದವರು, ಯಾಕೆ ತೆಗೆದ್ರು? ಅವರು ಕ್ಷಮೆ ಕೋರಿದ್ರು. ನೀವು ಪೇಪರ್ ನಲ್ಲಿ ನೋಡಿ ಅಥವಾ ಮೀಡಿಯಾಗಳಲ್ಲಿ ನೋಡಿ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅವರು ಕ್ಷಮೆ ಕೇಳಿದ್ದಾರೆ. ಅವರು ಕ್ಷಮೆ ಕೇಳಿದ ನಂತರ ಕೂಡ ಬೆಂಗಳೂರಿನಲ್ಲಿ ಅದು ಮರುಕಳಿಸಿದೆ, ಧಾರವಾಡದಲ್ಲಿ ಅದು ಮರುಕಳಿಸಿದೆ. ನೀವು ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ದೀರಿ ಅಂತ ಕೇಳಿದ್ರೆ, ನೀವು ನಮ್ಮಲ್ಲಿ ಕಣ್ಣು ಮುಚ್ಚಾಲೆಯ ಆಟ ಆಡ್ತಾ ಇದ್ದೀರಿ. ನಿಮ್ಮ ಕಣ್ಣು ಮುಚ್ಚಾಲೆಯ ಆಟ ನಮ್ಮಲ್ಲಿ ನಡೆಯುವುದಿಲ್ಲ. ನಮಗೆ ಒಳಗನ್ನನ್ನು ನೋಡುವಂತಹ ಶಕ್ತಿ ಆ ಗಾಯತ್ರಿ ಕೊಟ್ಟಿದ್ದಾಳೆ. ಇದರ ಹಿಂದೆ ಇರುವಂತಹ ಹುನ್ನಾರ ನಮಗೆ ಗೊತ್ತಾಗ್ತದೆ. ಹಾಗಾಗಿ ಅಂಕದ ಪರದೆಯನ್ನು ಎಳೆದಿದ್ದೀರಿ ಅಂತ ಹೇಳುವಂತಹದ್ದು ನಿಮ್ಮ ಭ್ರಮೆ. ಹಾಗಾಗಿ ಇವತ್ತು ನಮ್ಮ ಹೋರಾಟ ಮುಂದುವರಿತಾ ಇದೆ. ಇನ್ನೊಬ್ರು ಕೇಳಿದ್ರು, ಯಾಕೆ ಇನ್ನು ನಮ್ಮ ಜೊತೆಯಲ್ಲಿ ನಡ್ಕೊಂಡಲ್ಲಿಂದ ಇಲ್ಲಿಗೆ ಬರ್ತಾ ಇರಲಿಲ್ಲ, ಪ್ರದರ್ಶನ ಮಾಡುವುದಿದ್ರೆ ಅಲ್ಲಿ ಒಮ್ಮೆ ಬಂದು ಎದುರು. ಹಾಗಾಗಿ ನಮಗೆ ಇದು ಕಷ್ಟವೇ ಆಗ್ಲಿಲ್ಲ. ಕಾಲ ಅಡಿ ಸುಡ್ತಾ ಇತ್ತು, ಆದ್ರೆ ಯಾರಿಗೂ ಆಗ್ಲಿಲ್ಲ. ನೆತ್ತಿಯ ಮೇಲೆ ಸೂರ್ಯ ಸುಡ್ತಾ ಇದ್ದ ನಮಗೆ. ಹೀಗಾಗಿ ಮತ್ತೊಮ್ಮೆ ನಿಮಗೆ ಅದನ್ನೆಲ್ಲ ನೆನೆಸುತ್ತಾ, ಮತ್ತೆ ಯಾವುದೇ ನಾಯಕತ್ವಕ್ಕಾಗಿ ಅಲ್ಲ, ಇನ್ನೊಂದು ನಾವು ಸ್ಪಷ್ಟ ವ್ಯಕ್ತಿಯ ಪ್ರತೀಕವಾಗಿ ಮತ್ತೊಮ್ಮೆ ಹೇಳ್ತೇವೆ. ಇವತ್ತಿನ ಈ ಪ್ರತಿಭಟನೆಯ ಕಾರ್ಯಕ್ರಮಕ್ಕೆ ಬರುವಾಗ ನಾವು ಹೇಳಿದಂತದ್ದು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ದಾಖಾ ಜಿಲ್ಲದ ನೇತೃತ್ವ ಮತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಅನ್ಯಾನ್ಯ ವಿಪ್ರ ಸಂಘಟನೆಗಳ ಸಹಕಾರ ಮತ್ತೆ ಸಹಯೋಗದೊಂದಿಗೆ ಅಂತ. ಯಾರು ಕರೆದದ್ದು ಅಂತ ಕೇಳಿದ್ರೆ ಕೆಳಗೆ ಹೆಸರಿಲ್ಲ, ಮಹೇಶ್ ಕಜೆ ಇಲ್ಲ, ಶ್ರೀಧರ ಹೊಳ್ಳ ಇಲ್ಲ, ಅಥವಾ ಇನ್ನೊಬ್ಬರ ಹೆಸರಿಲ್ಲ. ಯಾಕೆ ಕೈ ಇಲ್ಲ ಅಂತ ಹೇಳಿದ್ರೆ, ವಿ ಬಿಲೀವ್ ದಟ್. ನನಗೆ ನನ್ನ ಉದ್ಯೋಗವನ್ನು, ನಾನು ಹೇಳಿ ಕೇಳಿ ವಕೀಲ, ನನ್ನ ಉದ್ಯೋಗವನ್ನು ಆರಂಭ ಮಾಡುವಾಗ, ನನ್ನ ವೃತ್ತಿಯನ್ನು ಆರಂಭ ಮಾಡುವಾಗ ನನ್ನ ಗುರುಗಳು ಹೇಳಿದ್ರು ಏನಂತ ಹೇಳಿದ್ರೆ, ಎ ಇಂಟೆಲಿಜೆಂಟ್ ಅಡ್ವೊಕೇಟ್ ವಿಲ್ ನೆವರ್ ಡೈ. ಆಶ್ಚರ್ಯ ಆಯ್ತು ನನಗೆ. ಒಬ್ಬ ಬುದ್ಧಿವಂತನಾದಂತಹ ವಕೀಲ ಯಾವತ್ತಿಗೂ ಸಾಯುವುದಿಲ್ಲ. ನಾನು ಕೇಳಿದೆ ಯಾಕೆ ಸರ್ ಅಂತ. ಹಿ ವಿಲ್ ಸೆಟ್ ಅಪ್ ಎ ಫರ್ಮ್ ಅಂತ ಹೇಳಿದ್ರು. ಹಿ ವಿಲ್ ಸೆಟ್ ಅಪ್ ಎ ಫರ್ಮ್ ಅಂತ ಹೇಳಿದ್ರೆ ಅವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ,
ವ್ಯಕ್ತಿಯಾಗಿ ಎಲ್ಲಿಯೂ ಗುರುತಿಸಿಕೊಳ್ಳುವುದಿಲ್ಲ, ಒಂದು ಸಮಷ್ಟಿಯಾಗಿ, ಒಂದು ಸಂಸ್ಥೆಯಾಗಿ, ಒಂದು ಫರ್ಮ್ ಆಗಿ ಗುರುತಿಸಿಕೊಳ್ತಾರೆ. ಆ ವ್ಯಕ್ತಿ ಕೂಡ ಹೋದ್ರೆ ಕೂಡ ಆ ಸಂಸ್ಥೆ ಇರ್ತದೆ. ಹಾಗಾಗಿ ಇವತ್ತು ಯಾರೂ ನಾಯಕರಾಗಿ ಗುರುತಿಸಿಕೊಳ್ಳುವಂತಹ ಆ ಒಂದು ತೆವಳಿನಿಂದ ಈ ಕಾರ್ಯಕ್ರಮವನ್ನು ಮಾಡಲಿಲ್ಲ. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಅಂತ ಹೇಳುವಂತಹ ನಮ್ಮ ಪ್ರಾತಿನಿಧಿಕ ಸಂಸ್ಥೆಯ ಪರವಾಗಿ ಇವತ್ತಿನ ಈ ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ. ಇದು ನಮ್ಮ ಹೆಮ್ಮೆ, ಇದು ನಮ್ಮ ಹೆಗ್ಗಳಿಕೆಗೆ. ಹಾಗಾಗಿ ರಾಜಕೀಯಕ್ಕಾಗಿ ಅಲ್ಲ, ಹಾಗಾಗಿ ನಾಯಕತ್ವದ ತೆವಳಿಗಾಗಿ ಈ ಕಾರ್ಯಕ್ರಮ ಅಲ್ಲ. ಇನ್ನೊಂದು, ನಾವು ಮಾಡ್ತಾ ಇರುವಂತಹ ಈ ಕಾರ್ಯಕ್ರಮ ಯಾಕೆ ಅಂತ ಹೇಳುವಂತಹದ್ದಕ್ಕೆ ಇಲ್ಲಿ ಸೇರಿದ ಇಷ್ಟೂ ಜನರ ಮನಸ್ಸಿನಲ್ಲಿ ಇರತಕ್ಕಂತಹ ಭಾವನೆ ಏನು ಅಂತ ಹೇಳಿದ್ರೆ, ನಾವು ಮಾಡ್ತಾ ಇರತಕ್ಕಂಥದ್ದು ಗುರು ಸೇವೆ ಅಂತ. ಯಾಕೆಂತ ಹೇಳಿದ್ರೆ ನಮ್ಮ ಈ ಕೆಲವು ದಿವಸಗಳಲ್ಲಿ ನೀವು ನೋಡಿದ್ರೆ ಮಾಧ್ಯಮಗಳಲ್ಲಿ ಬಂದಿದೆ, ನಮ್ಮ ಪರಮ ಪೂಜ್ಯರಾದಂತಹ ರಾಘವೇಶ್ವರ ಶ್ರೀಯವರು ಈ ಬಗ್ಗೆ ಕರೆ ಕೊಟ್ಟಿದ್ದಾರೆ, ಪುತ್ತಿಗೆ ಮಠಾಧೀಶರು ಈ ಬಗ್ಗೆ ಕರೆಯನ್ನ ಕೊಟ್ಟಿದ್ದಾರೆ, ಜಗದ್ಗುರುಗಳಾದಂತಹ ಶೃಂಗೇರಿ ಸಂಸ್ಥಾನದವರು ನೀವು ಬರಬೇಕು ಅಂತ ಕೇಳಿದ್ದಾರೆ. ಬಹಿರಂಗವಾಗಿ ಅವರು ಪ್ರಭುತ್ವವನ್ನ ಪ್ರಶ್ನಿಸಿದ್ದಾರೆ. ಇದಕ್ಕೆ ಮುಂದುವರೆದು ಸಿದ್ಧಗಂಗಾ ಮಠದ ಸ್ವಾಮಿಗಳು ಕೂಡ ಇದಕ್ಕೆ ನಮ್ಮ ಬೆಂಬಲ ಅಂತ ಹೇಳಿದ್ದಾರೆ. ಈ ರೀತಿಯದ್ದು ಆಗಬಾರದು ಅಂತ ಹೇಳಿದ್ದಾರೆ. ಪೇಜಾವರ ಮಠಾಧೀಶರು ಹೇಳಿದ್ದಾರೆ. ಸಾಮಾನ್ಯವಾಗಿ ಎಲ್ಲ ಮಠ ಮಂದಿರಗಳ ಮುಖ್ಯಸ್ಥರು, ನಮ್ಮ ಮಂದಿರಗಳ ಮುಖ್ಯಸ್ಥರು ಕೂಡ ಇಲ್ಲಿ ಕಾಣ್ತಾ ಇದ್ದಾರೆ. ಎಲ್ಲರೂ ಕೂಡ ಎಲ್ಲವನ್ನು ಮರೆತು ಇಲ್ಲಿಗೆ ಬಂದಿದ್ದಾರೆ. ಇನ್ನೊಂದು ಗಮನಿಸಿ, ಅದಕ್ಕಾಗಿ ನಾವು ಯಾವ ತತ್ವದಿಂದ ಬಂದಿದ್ದೇವೆ ಅಂತ ಹೇಳಿದ್ರೆ, ಈ ಮತ್ತೆ ಅದು ಖುಷಿ ಆಗ್ತದೆ ಅಂತ, ರೋಮಾಂಚನ ಆಗ್ತದೆ ಅಂತ, ಆನಂದ ಆಗ್ತದೆ ಅಂತ ನಮಗೆ ಇವತ್ತು ನೋಡುವಾಗ. ಇಷ್ಟು ಜನ ಇಲ್ಲಿ ಬಂದ್ರಲ್ಲ, ಇವರಿಗೆ ಯಾರಿಗೆ ಕೂಡ ನಾವು ಮನೆಗೆ ಹೋಗಿ ಕರೆಯಲಿಲ್ಲ. ಇಷ್ಟು ಜನ ಬಂದ್ರಲ್ಲ, ಇವರಿಗೆ ಯಾರಿಗೆ ಕೂಡ ವೈಯಕ್ತಿಕವಾಗಿ ಇಲ್ಲಿ ಹಿರಿಯರಿದ್ದಾರೆ. ಪ್ರತಿಯೊಬ್ಬರೂ ಬಂದಂತಹದ್ದು ಸ್ವಯಂ ಪ್ರೇರಿತರಾಗಿ ತಮ್ಮ, ಕೆಲವರು ಹಾಕ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್. ಏನು ಪೋಸ್ಟ್ ಹಾಕ್ತಾರೆ ಅಂತ ಹೇಳಿದ್ರೆ, ಈಗ ನಿಮ್ಮ ಜನಿವಾರಕ್ಕೆ ಕೈ ಹಾಕುವಾಗ ನಿಮಗೆ ಗೊತ್ತಾಯ್ತಾ ಅಂತ. ಅದಕ್ಕೂ ಇದಕ್ಕೂ ಏನೂ ಸಂಬಂಧ ಇಲ್ಲ. ಅದಕ್ಕಾಗಿ ನಾನು ಹೇಳ್ತಾ ಇದ್ದೇನೆ, ಸಂತ ಶಿಶುನಾಳ ಶರೀಫ ಸಾಹೇಬರು ಹೇಳಿದಂತ ಒಂದು ಹಾಡು ಎಂತ ಅದ್ಭುತವಾಗಿದೆ ಅಂತ ಹೇಳಿದ್ರೆ, ಹಾಕಿದ ಜನಿವಾರವ ಸದ್ಗುರು ಹಾಕಿದ ಜನಿವಾರವ ನೂಕಿದ ಭವದ ಭಾರ ಅಂತ. ಅಂತಹ ಒಂದು ಅದ್ಭುತವಾದಂತಹ ಒಂದು ಪರಿಕಲ್ಪನೆಯಿಂದ ಸಂತ ಶಿಶುನಾಳ ಶರೀಫರಂತವರು ಈ ಜನಿವಾರದ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಇನ್ನೊಬ್ರು ಈ ನಿನ್ನೆಯ ಕಾರ್ಯಕ್ರಮದಲ್ಲಿ ಆಗುವಾಗ ನಮ್ಮಲ್ಲಿ ಕೇಳಿದ್ರು. ನಾನಲ್ಲಿ ಹೇಳ್ತಾ ಇರುವಾಗ ಪ್ರಾಸ್ತಾವಿಕದಲ್ಲಿ ಒಂದು ಮಾತು ಹೇಳಿದ್ದೆ. ಇದು ಆದಂತಹದ್ದು, ಇವತ್ತು ಆದಂತಹ ಈ ಘಟನೆ, ಇದು ಕೇವಲ ಒಂದು ಬ್ರಾಹ್ಮಣರ ಮೇಲೆ ಆದಂತಹ ಒಂದು ಹಲ್ಲೆ ಅಲ್ಲ, ಅವರ ಮೇಲೆ ಆದಂತಹ ದಬ್ಬಾಳಿಕೆ ಅಲ್ಲ, ಅವರ ಮೇಲೆ ಆದಂತಹ ದೌರ್ಜನ್ಯವಲ್ಲ, ಇದು ಹಿಂದೂ ಸಮಾಜದ ಮೇಲೆ ಆದಂತಹ ಒಂದು ದೌರ್ಜನ್ಯ ಅಂತ ಹೇಳುವಂತದ್ದನ್ನು ಉಲ್ಲೇಖ ಮಾಡಿದೆ. ನನಗೆ ಆಶ್ಚರ್ಯ ಆಗುವಂಥದ್ದು ಈ ಸಂದರ್ಭದಲ್ಲಿ ಅಂತ, ಹೌದು, ಆಶ್ಚರ್ಯವಾಗುವಂಥದ್ದು ಈ ಸಂದರ್ಭದಲ್ಲಿ. ಯಾಕಂತ ಹೇಳಿದ್ರೆ ನೋಡಿ, ಕುಹಕಿಗಳು, ಈ ಹಳದಿ ಕಣ್ಣಿದ್ದವರಿಗೆ ಏನಾಗ್ತದೆ ಅಂತ ಹೇಳಿದ್ರೆ, ನೋಡಿದ್ದೆಲ್ಲ ಹಳದಿಯೇ ಕಾಣುದು ಅಂತ, ಅವರಿಗೆ ಯಾವುದು ಕೂಡ ಕಾಣುವುದಿಲ್ಲ, ಸ್ವಚ್ಛವಾಗಿ ಕಾಣುವುದಿಲ್ಲ. ಅವರೊಬ್ರು ಕೇಳಿದ್ರು ಪ್ರಶ್ನೆ, ಈ ಹಿಂದೂ ಧರ್ಮ ಅಂತ ಯಾಕೆ ನೀವು ಹೇಳಲಿಕ್ಕೆ ಹೊರಡುದು? ನೀವು ನಿಮ್ಮ ಸಂರಕ್ಷಣೆಗೆ ಬೇಕಾಗಿ ಹಿಂದೂ ಧರ್ಮವನ್ನು ಎಳಿತಾ ಇದ್ದೀರಾ ಅಂತ ಹೇಳುವಂತ ಪ್ರಶ್ನೆ ಕೇಳಿದ್ರು. ನಾನು ಹೇಳ್ತೇನೆ, ಸರ್, ಹಿಂದೂ ಧರ್ಮ ಅಂದ್ರೆ ಸನಾತನ ಧರ್ಮ. ಸನಾತನ ಧರ್ಮ ಅಂದ್ರೆ ಏನು ಅಂತ ಹೇಳಿದ್ರೆ, ಅದರ ಅಂತಃಸತ್ವ ಏನು ಅಂತ ಹೇಳಿದ್ರೆ, ಅದರ ಸಾರ ಏನು ಅಂತ ಹೇಳಿದ್ರೆ, ಅದರ ಸಾರ ಇರುವಂತಹದ್ದು ಅದು ವೇದ, ಅದು ಉಪನಿಷತ್ತು, ಅದು ಪುರಾಣ. ಈ ವೇದ, ಉಪನಿಷತ್ತು, ಪುರಾಣ ಯಾರ ಕೈಯಲ್ಲಿ ಇದೆ ಅಂತ ಹೇಳಿದ್ರೆ, ಯಾರಿಂದ ಇಷ್ಟು ಸಮಯದಲ್ಲಿ ಅಪೌರುಷೇಯವಾದಂತಹ ಈ ಧರ್ಮ ಸಂರಕ್ಷಣೆ ಮಾಡಿಕೊಂಡು ಬಂತು ಅಂತ ಹೇಳಿದ್ರೆ, ಅದನ್ನು ಮಾಡಿಕೊಂಡು ಬಂದಂತವರು ಬ್ರಾಹ್ಮಣರು. ಹಾಗಾಗಿ ಬ್ರಾಹ್ಮಣರು ಅಂತ ಹೇಳುವಂತಹದ್ದು ಹಿಂದೂ ಧರ್ಮದ ಅಡಿಪಾಯ, ತಳಪಾಯ ಅಂತ ಹೇಳುವಂತಹದ್ದನ್ನು ಈ ನಿಟ್ಟಿನಲ್ಲಿ ಹೇಳಿದ್ದೇವೆ. ಇವತ್ತು ಅದೇ ಭಾವನೆಯಲ್ಲಿ ಇದ್ದಂತಹ ಕಾರಣ ಇವತ್ತು ಅನ್ಯಾನ್ಯ ನಮ್ಮ ಹಿಂದೂ ಸಂಘಟನೆಯವರು ಅಥವಾ ಬ್ರಾಹ್ಮಣ ಸಮುದಾಯಕ್ಕೆ ಹೊರತುಪಡಿಸಿ ಇನ್ನಿತರ ಸಮಾಜದವರು ಕೂಡ ಇವತ್ತು ನನಗೆ ಕಾಣ್ತಾ ಇದೆ. ಬೇರೆ ಬೇರೆ ನನಗೆ ಪರಿಚಯ ಇದ್ದಂತಹ ಮುಖ ಇದೆ. ನಮ್ಮ ಪುತ್ತೂರು, ಉಪ್ಪಿನಂಗಡಿ, ವಿವಿಧ ಭಾಗಗಳಿಂದ ಬಂದಂತಹ ಹಲವು ಮುಖಗಳು ನನಗೆ ಕಾಣ್ತಾ ಇದೆ. ಅವರು ಬ್ರಾಹ್ಮಣ ಸಮುದಾಯ ಅಲ್ಲ, ಆದ್ರೆ ಜನಿವಾರಕ್ಕೆ ಗೌರವ ಕೊಡುವಂತವರು, ಆ ಜನಿವಾರಕ್ಕೆ ಗೌರವ ಕೊಡುವಂತ ಪ್ರತಿಯೊಬ್ಬ ವ್ಯಕ್ತಿಯನ್ನು ಕೂಡ ನಾವು ಇಲ್ಲಿ ಕಾಣ್ತಾ ಇದ್ದೇವೆ. ಅದು ನಮಗೆ ಆನಂದ ಕೊಡುವಂತದ್ದು. ಯಾಕಂತ ಹೇಳಿದ್ರೆ, ಜನಿವಾರ ಅಂತ ಹೇಳಿದ್ರೆ ಅದು ನೂಲಲ್ಲ ಅಂತ ಅದಕ್ಕೆ ಹೇಳಿದ್ದು, ದಾರ ಅಲ್ಲ ಅಂತ ಹೇಳಿ ಅದಕ್ಕೆ ಹೇಳಿದ್ದು. ಜನಿವಾರ ಅಂತ ಹೇಳಿದ್ರೆ ಅದು ಸಂಸ್ಕಾರ ಅಂತ. ನೀವು ತಿಳ್ಕೊಳ್ಬೇಡಿ, ಯಾರೊಟ್ಟಿಗೆ ಆಟ ಆಡಿದ್ದು ಅಂತ, ಯಾರ ಭವಿಷ್ಯದೊತ್ತಿಗೆ ಆಟ ಆಡಿದ್ದು ಅಂತ. ಗಾಂಧೀಜಿಯವರು ಹೇಳಿದ್ರು, ವಿವೇಕಾನಂದರು ಹೇಳಿದ್ರು. ಏನು ಹೇಳಿದ್ರು ಅಂದ್ರೆ, ಇಂದಿನ ಮಕ್ಕಳೇ ಮುಂದಿನ ಜನಾಂಗ, ಮುಂದಿನ ಭವಿಷ್ಯತ್ತು ನಮ್ಮ ಭಾರತ ಅಂತ ಹೇಳಿದ್ರು. ಹಾಗಿದ್ರೆ ಈ ಮಕ್ಕಳ ವಿದ್ಯಾಭ್ಯಾಸದಲ್ಲಿ, ಅವರ ಜೀವನದಲ್ಲಿ ನೀವು ಆಟ ಆಡಿದ್ರಿ ಅಂತ ಹೇಳಿದ್ರೆ, ಅದು ಯಾವುದರ ಜೊತೆಗೆ ಆಟ ಆಡಿದ್ದು ಅಂತ ಹೇಳಿದ್ರೆ, ನಮ್ಮ ಭಾರತದ ಭವಿಷ್ಯದ ಜೊತೆಗೆ ಆಟ ಆಡಿದ್ದು. ಹಾಗಾಗಿ ನಾವು ಇವತ್ತು ಇಷ್ಟು ಎಚ್ಚರಿಕೆಯಿಂದ ಮಾತಾಡ್ತಾ ಇದ್ದೇವೆ, ಇಷ್ಟು ಎಚ್ಚರಿಕೆಯಿಂದ ಹೋರಾಟ ಮಾಡ್ತಾ ಇದ್ದೇವೆ. ನಮ್ಮ ಒಂದು ದುರಂತವಾದಂತಹ ಮುಂದಿನ ದಿನಗಳನ್ನ ತಪ್ಪಿಸ್ಲಿಕ್ಕೆ ಬೇಕಾಗಿ ನಾವು ಇವತ್ತು ಹೋರಾಟವನ್ನ ಶುಚಿವೃತ್ತ ಅಂತ ಹೇಳುವಂತಹ ಹುಡುಗನ ಒಂದು ಅಥವಾ ಇನ್ನು ಅಂತಹ ಹಲವಾರು ವಿದ್ಯಾರ್ಥಿಗಳನ್ನ ಕೇಂದ್ರವಾಗಿಟ್ಟುಕೊಂಡು ಮುಂದುವರಿಸಿಕೊಂಡು ಬರ್ತಾ ಇದ್ದೇವೆ.
ಈಗ ಮಂತ್ರ ಎಂತ ಅದ್ಭುತವಾಗಿ ನಮ್ಮ ತಿಳಿದಂತವ್ರು ಹೇಳ್ತಾರೆ ಅಂತ ಹೇಳಿದ್ರೆ, ಬ್ರಾಹ್ಮಣರನ್ನು ಯಾವುದಕ್ಕೆ ಹೋಲಿಸಿದ್ರು ಅಂತ ಹೇಳಿದ್ರೆ ಭೂಮಿಗೆ ಹೋಲಿಸಿದ್ರು. ಯಾಕೆ ಭೂಮಿಗೆ ಹೋಲಿಸಿದ್ರು ಅಂತ ಹೇಳಿದ್ರೆ ಕ್ಷಮಯ ಧರಿತ್ರಿ ಅಂತ ಹೇಳ್ತಾರೆ. ಆ ಧರಿತ್ರಿಗೆ, ಈ ಭೂಮಿಗೆ ಅದಕ್ಕೆ ಇರತಕ್ಕಂತಹ ವಿಶೇಷವಾದಂತಹ ವಿಶಾಲವಾದಂತಹ ಕ್ಷಮಾಗುಣ ಎಲ್ಲಿಯೂ ಸಿಗುದಿಲ್ಲಂತೆ. ನೋಡಿ, ನಾವು ಈಗ ಕೂಡ ನಿಂತಂತಹದ್ದು ಈ ಭೂಮಿಯನ್ನು ಮೆಟ್ಟಿಕೊಂಡೇ ನಿಂತಂತಹದ್ದು. ಭೂಮಿಯನ್ನು ಮೆಟ್ಟಿಕೊಂಡು ನಿಂತರೆ ಕೂಡ ಆ ಭೂಮಿ ನಮ್ಮನ್ನು ತುಳಿದು ದೂರ ತಳ್ಳಿಲ್ಲ. ಭೂಮಿ ನಮಗೆ ನಮ್ಮ ಕಾಲಿನ ಅಡಿಯಲ್ಲಿ ಭೂಮಿಯ ಮೇಲೆ ದಬ್ಬಾಳಿಕೆ ಆಗುವಾಗ, ದೌರ್ಜನ್ಯ ಆಗುವಾಗ ಸಹಜವಾದಂತಹ ಭೂಮಿಯ ಪ್ರಕ್ರಿಯೆ ಏನಿದೆ ಒಮ್ಮೆ ಕಂಪಿಸ್ತದೆ. ಅದನ್ನು ನಾವು ಭೂಕಂಪ ಅಂತ ಹೇಳ್ತೇವೆ. ಬಂಧುಗಳೇ, ಭೂಕಂಪ ಆದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಈ ಭೂಮಿಯ ಮೇಲೆ ಇರತಕ್ಕಂಥದ್ದು ಸರ್ವನಾಶ ಆಗ್ತದೆ. ಅದೇ ರೀತಿಯಲ್ಲಿ ಏನಾಗ್ತದೆ, ಇವತ್ತು ನೀವು ಈ ರೀತಿಯ ದಬ್ಬಾಳಿಕೆಯನ್ನು ಮುಂದುವರಿಸಿದ್ರೆ, ಎಲ್ಲೋ ಈ ರೀತಿಯಲ್ಲಿ ಬ್ರಾಹ್ಮಣ ಸಮಾಜ ಮಲಗಿದಂತೆ ಕಂಡದ್ದು ಅದು ತಲೆ ಎತ್ತಿ ಮೈ ಕೊಡವಿ ನಿಂತ್ರೆ ಭೂಕಂಪ ಆಗ್ತದೆ, ಅಗ್ನಿವರ್ಷ ಆಗ್ತದೆ, ಅವಾಗ ಸರ್ವನಾಶ ಆಗ್ತದೆ. ಎಚ್ಚರದಿಂದಿರಿ, ಅಂತದ್ದಕ್ಕೆ ನಾವು ಅವಕಾಶ ಮಾಡಿ ಕೊಡುವುದು ಬೇಡ. ನಾವು ಏನು ಹೊಗಳು ಭಟ್ಟರಂತೆ ಅಥವಾ ನಾವು ಇತಿಹಾಸದಲ್ಲಿ ಹಾಗೆ ಆಗಿದೆ ಹೀಗೆ ಆಗಿದೆ ಅಂತ ಹೇಳ್ತಾ ಕೂತ್ಕೊಳ್ಳುವವರಲ್ಲ. ಆದ್ರೆ ನಮ್ಮಗೆ ಅಲ್ಲಿ ಉಪಮೆಯನ್ನು ನೋಡಿದ್ರೆ ಏನಾಯ್ತು ಅಂತ ಹೇಳಿದ್ರೆ, 1000 ಕೈಗಳಲ್ಲಿ ಉಳ್ಳಂತಹ ಮುಂಚೆ ತಲೆಯಲ್ಲಿ ಶಿಕೆ ಇದ್ದಂತಹ ಒಬ್ಬ ಚಾಣಕ್ಯ, ಅಲ್ಲಿಯ ತನಕ ಯಾರು ಅಂತ ಗೊತ್ತಿಲ್ಲ, ಆತ ಸರ್ವನಾಶ ಮಾಡುವಂತಹ ಒಂದು ದಿನವನ್ನು ಬಂತು. ಚಾಣಕ್ಯ ಒಬ್ಬ ಬ್ರಾಹ್ಮಣ ಅಂತ ಹೇಳುವಂತದ್ದನ್ನು ನಾವು ಹಾಕಿದಾಗ ಸಿಂಹದಂತೆ ಗರ್ಜಿಸುವ ಶಕ್ತಿ ಇದೆ, ಸಿಂಹದಂತೆ ಆರ್ಭಟಿಸುವಂತಹ ಶಕ್ತಿ ಇದೆ. ಏನು ಹಣೆಯಲ್ಲಿ ಭಸ್ಮ, ಶಿರದಲ್ಲಿ ಶಿಕೆ, ಒಂದು ಪ್ರದಕ್ಷಿಣೆ ಬಂದದ್ದು ಕೈಯಲ್ಲಿ ಕೊಡಲಿ ಹಿಡ್ಕೊಂಡು, ಧರ್ಮ ಸಂಸ್ಥಾಪನೆ ಆಗಿ ಆಯಿತು ಅಂತ ಅಲ್ಲಿ, ಮತ್ತೆ ಬೇರೆ ಏನು ಬೇಕಾಗ್ಲಿಲ್ಲ. ಹಾಗಾಗಿ ಇಂತಹ ಒಂದು ನಿಗ್ರಹಾನುಗ್ರಹ ಶಕ್ತಿ ಇರತಕ್ಕಂತಹ ಒಂದು ಸಮಾಜ ಅದು ಬ್ರಾಹ್ಮಣ ಸಮಾಜ. ಇದನ್ನು ಮರಿಬೇಡಿ. ಮರೆತ್ರೆ ನಾವು ಎಚ್ಚರಿಸ್ತಾ ಇರ್ತೇವೆ. ಮತ್ತೆ ನೀವು ಈ ರೀತಿಯ ಮೃಗೀಯವಾದಂತಹ ಒಂದು ಪ್ರವೃತ್ತಿಯನ್ನ ತೋರಿಸಿದ್ರೆ ನಮ್ಮ ತಾಳ್ಮೆಗೆ ಮಿತಿ ಇದೆ ಅಂತ ಹೇಳುವಂತಹದ್ದನ್ನ ನಾವು ಕೂಡ ತೋರಿಸಿಕೊಡ್ತೇವೆ. ಆದ್ರೆ ನಮಗೆ ಬೇಕಾದಂತಹದ್ದು ಹೋರಾಟ ಅಲ್ಲ, ಅವರಿಗೆ ಬೇಕಾದಂತಹದ್ದು ಒಂದು ತಾತ್ವಿಕವಾದಂತಹ ಪರಿಹಾರ. ಇವತ್ತು ಅದನ್ನು ಮಾಡಿಕೊಡ್ಬೇಕು. ಆ ವಿದ್ಯಾರ್ಥಿಗೆ ನಷ್ಟವಾದಂತಹ ವಿದ್ಯಾಭ್ಯಾಸದ ಬದುಕನ್ನು ಕೋಟಿ ಕೊಟ್ಟರು ನಿಮಗೆ ಕಟ್ಟಿಕೊಡ್ಲಿಕ್ಕೆ ಆಗ್ತದ? ಅಂತಹ ಸಂದರ್ಭದಲ್ಲಿ ಅದನ್ನ ಹೇಗೆ ಸರಿ ಮಾಡ್ತೀರಿ? ಅಂತಹದನ್ನ ಆಲೋಚನೆ ಮಾಡಬೇಕು. ನಾವು ಒಂದು ಕೆಲಸ, ನಾವೆಲ್ಲ ಈಗಾಗಲೇ ಹೇಳಿದಂತೆ ನಿತ್ಯ ನಿರಂತರ ಇಡೀ ಲೋಕಕ್ಷೇಮಕ್ಕೋಸ್ಕರ ದೇವರಲ್ಲಿ ಪ್ರಾರ್ಥನೆ ಮಾಡುವಂಥ ಒಂದು ಸಮಾಜ. ಲೋಕ ಸಮಸ್ತ ಒಂದು ಕಾಲೇ ವರ್ಷದ ಪರ್ಜನ್ಯ ಪೃಥ್ವಿ ಸಸ್ಯಶಾಲಿನಿ ದೇಶೋಯಂ ಕ್ಷೋಭರಹಿತ ಸಜ್ಜನ ಸಂತು ನಿರ್ಭಯ ಅಂತ ನಿತ್ಯ ದೇವರಲ್ಲಿ ಪ್ರಾರ್ಥನೆ ಮಾಡಿ ಲೋಕದ ಸಂರಕ್ಷಣೆಗೋಸ್ಕರ, ಲೋಕದ ಹಿತಕ್ಕೋಸ್ಕರ ಪ್ರಾರ್ಥನೆ ಮಾಡುವಂತಹ ಒಂದು ಸಮಾಜ ಬ್ರಾಹ್ಮಣ ಸಮಾಜ. ಬಹುಶಃ ಅವರ ಮನೆಯದ್ದು ಸ್ವಂತದಕ್ಕಿಂತಲೂ ಹೆಚ್ಚು ಲೋಕದ ಕ್ಷೇಮಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾರೆ. ಆದ್ದರಿಂದ ಹಿಂದಿನಿಂದಲೂ ಧಿಯೋ ಯೋನ ಪ್ರಚೋದಯಾದಿ ಎಂಬಂಥ ಗಾಯತ್ರಿ ಮಂತ್ರದಿಂದ ತಮ್ಮದಾದಂತಹ ಆತ್ಮಬಲವನ್ನು, ದೈವ ಶಕ್ತಿಯ ಅನುಗ್ರಹವನ್ನು ಪಡೆದುಕೊಂಡು ದೇವತಾರಾಧನೆ, ಪೂಜೆ ಪುನಸ್ಕಾರಗಳಿಂದ ಇಡೀ ಸಮಾಜದ ಏಳಿಗೆಗಾಗಿ ದುಡಿಯುತ್ತಿದ್ದವರು. ಅಂತಹ ಸಮಾಜದ ಏಳಿಗೆ ದುಡಿಯುವಂತಹ ಅದಕ್ಕೆ ಪ್ರತೀಕವಾಗಿ ಅಂತಹ ಕರ್ತವ್ಯ ಮಾಡುವುದಕ್ಕೆ ವಿಶೇಷವಾಗಿ ಹೈ ವೋಲ್ಟೇಜ್ ಪವರ್ ಆಗಿ ಹೇಳಿದಾಗೆ ವಿಶೇಷವಾದಂತಹ ಜನಿವಾರ ಧಾರಣೆ, ಜನಿವಾರ ಬ್ರಾಹ್ಮಣರಿಗೆ ಮುಖ್ಯವಾದಂಥ ಒಂದು ಅವರ ಜೀವನದ ಅಂಶ. ಬಹುಶಃ ಜನಿವಾರ ಇಲ್ಲದೆ ಆ ದಿವಸ ಬ್ರಾಹ್ಮಣ ಆಹಾರವೇ ತಗೊಳ್ಳಿಕ್ಕಿಲ್ಲ. ಆ ಜನಿವಾರಕ್ಕೆ ಅಷ್ಟು ಮಹತ್ವ ಉಂಟು. ಹಾಗೆ ದೇವರು ಖಂಡಿತ ಕೊಡ್ತಾರೆ. ಆದರೆ ನಮ್ಮಲ್ಲಿದ್ದಂತಹ ಆತ್ಮಶಕ್ತಿ ಬಲದಿಂದ ಆ ನಿಟ್ಟಿನಲ್ಲಿ ಎಲ್ಲ ಬ್ರಾಹ್ಮಣ ಸಮಾಜ ಒಟ್ಟು ಸೇರಿ ನಾವು ಪ್ರತಿಭಟಿಸ್ತಾ ಇದ್ದೇವೆ. ದೇವತಾನುಗ್ರಹ ಆಗಲಿ, ನಾವು 10 ಮಂದಿ ಒಟ್ಟು ಸೇರಿ ದೇವರಲ್ಲಿ ಪ್ರಾರ್ಥಿಸಿದಾಗ ದೇವಿ ಉದ್ಭವ ಆದರೂ ಅದೇ ರೀತಿ ದೇವರು ಬಂದು ಇದನ್ನೆಲ್ಲ ದುರ್ಶ ಮಾಡುವಂತಹ ಪ್ರಮೇಯಗಳು ತುಂಬ ಹಿಂದಿನ ಕಾಲ ಪುರಾಣದಲ್ಲಿ ನಡೆದಿದೆ. ಖಂಡಿತ ಈಗಲೇ ಕೆಲಸಕ್ಕೆ ಆ ದೇವರ ದಯೆ ಪೂರ್ಣ ಕೂಡಿ ಬಂದು ನಾವೆಲ್ಲ ಯಶಸ್ವಿಯಾಗಿ ಜೀವನ ಸಾಗಿಸುವಂತೆ ದೇವರು ನಮಗೆಲ್ಲ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಕೊಡುವಂತೆ ಆಗಲಿ. ಇಂತಹ ಬ್ರಹ್ಮದ್ವೇಷ ಮಾಡರ್ ವಂಶನಾಶ, ಬ್ರಹ್ಮದ್ವೇಷ ಮಾಡರ್ ವಂಶನಾಶ, ಶೈವ ಶಕ್ತಿ ಅಡಗಿಸುವಂತ ಬ್ರಹ್ಮದ್ವೇಷ ಮಾಡು ವಂಶನಾಶ, ಬ್ರಹ್ಮದ್ವೇಷ ಮಾಡರ್ ವಂಶನಾಶ. ಬ್ರಹ್ಮ ಎಂದರೆ ಬ್ರಾಹ್ಮಣನಲ್ಲ, ಬ್ರಹ್ಮ ಎಂದರೆ ಬ್ರಾಹ್ಮಣನಲ್ಲ, ಬ್ರಾಹ್ಮಣನೆಂದರೆ ದೊಡ್ಡವನಲ್ಲ, ದೊಡ್ಡವ ದೇವ
ಬ್ರಹ್ಮ ದ್ವೇಷ ಮಾಡೋರ್ ವಂಶನಾಶ ಬ್ರಹ್ಮ ದ್ವೇಷ ಮಾಡೋರ್ ವಂಶನಾಶ ಸೂರ್ಯನು ಉದಯಿಪ ಹಿಂದೂಸ್ತಾನ ಚಂದ್ರಮಾಡಗುವ ಹಿಂದೂಸ್ತಾನ ಸೂರ್ಯನು ಉದಯಿಪ ಹಿಂದೂಸ್ತಾನ ಚಂದ್ರಮಾಡಗುವ ಹಿಂದೂಸ್ತಾನ ಭಾವಿಸಲೊಂದೇ ಜನ್ಮ ಸ್ಥಾನ ಅಖಂಡವಾಗಲಿ ಹಿಂದೂಸ್ತಾನ ಭಾವಿಸಲೊಂದೇ ಜನ್ಮ ಸ್ಥಾನ ಅಖಂಡವಾಗಲಿ ಹಿಂದೂಸ್ತಾನ ಬ್ರಹ್ಮ ದ್ವೇಷ ಮಾಡೋರ್ ವಂಶನಾಶ ಬ್ರಹ್ಮ ದ್ವೇಷ ಮಾಡೋರ್ ವಂಶನಾಶ ಶೈವ ಶಕ್ತಿ ಅಡಗಿಸುವಂತ ಬ್ರಹ್ಮ ದೇಶ ಮಾಡೋರು ವಂಶನಾಶ ವಂಶನಾಶ ಬ್ರಹ್ಮ ದ್ವೇಷ ಮಾಡುವ